ಸರ್, ಸಿದ್ದರಾಮಯ್ಯ ಮೊನ್ನೆಯಿಂದ ಒಂದೊಂದು ಮಾತು ಹೇಳ್ತಾ ಇರುವಂತದ್ದು ಜೆಡಿಎಸ್ ಪ್ರಮುಖವಾಗಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮತ್ತು ಮಂಜುನಾಥ್ ಮೂವರು ಕೂಡ ನಾನು ಸೋಲಿಸ್ತೀನಿ ಅಂತ ನನ್ನ ಗುರಿ ಅನ್ನುವಂತ ರೀತಿ ಮಾತಾಡ್ತಾರೆ. ಇದು ಬಹಳ ದುರಹಂಕಾರದ ಮಾತಾಗುತ್ತೆ. ಗೆಲ್ಲಿಸೋರು ಸೋಲಿಸೋರು ಜನಗಳೇ ಹೋಗ್ತೇವೆ, ಯಾವುದೇ ನಾಯಕ ಅಲ್ಲ. ಹಾಗಾಗಿ ಇಡೀ ಡಬ್ಬ ತುಂಬಿರ್ತೀವ ನಾವು ಹೋಗಿ. ನಮ್ಮ ಒಂದು ಓಟು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟಿನ ಲಕ್ಷಾಂತರ ಓಟು ನಮ್ಮ ಕೈ ಕೊಟ್ಟಿಲ್ಲಪ್ಪ. ದಯಮಾಡಿ ಇಂಥ ದುರಂಕಾರದ ಮಾತಿನ ಬಿಡಿ. ಸರ್, ಸಿದ್ದರಾಮಯ್ಯ ಮೊನ್ನೆಯಿಂದ ಒಂದೊಂದು ಮಾತು ಹೇಳ್ತಾ ಇರುವಂತದ್ದು ಜೆಡಿಎಸ್ ಪ್ರಮುಖವಾಗಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮತ್ತು ಮಂಜುನಾಥ್ ಮೂವರು ಕೂಡ ನಾನು ಸೋಲಿಸ್ತೀನಿ ಅಂತ ನನ್ನ ಗುರಿ ಅನ್ನುವಂತ ರೀತಿ ಮಾತಾಡ್ತಾರೆ. ಇದು ಬಹಳ ದುರಹಂಕಾರದ ಮಾತಾಗುತ್ತೆ. ಗೆಲ್ಲಿಸೋರು ಸೋಲಿಸೋರು ಜನಗಳೇ ಹೋಗ್ತೇವೆ, ಯಾವುದೇ ನಾಯಕ ಅಲ್ಲ. ಹಾಗಾಗಿ ಇಡೀ ಡಬ್ಬ ತುಂಬಿರ್ತೀವ ನಾವು ಹೋಗಿ. ನಮ್ಮ ಒಂದು ಓಟು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟಿನ ಲಕ್ಷಾಂತರ ಓಟು ನಮ್ಮ ಕೈ ಕೊಟ್ಟಿಲ್ಲಪ್ಪ. ದಯಮಾಡಿ ಇಂಥ ದುರಂಕಾರದ ಮಾತಿನ ಬಿಡಿ. ಸರ್, ಸಿದ್ದರಾಮಯ್ಯ ಮೊನ್ನೆಯಿಂದ ಒಂದೊಂದು ಮಾತು ಹೇಳ್ತಾ ಇರುವಂತದ್ದು ಜೆಡಿಎಸ್ ಪ್ರಮುಖವಾಗಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮತ್ತು ಮಂಜುನಾಥ್ ಮೂವರು ಕೂಡ ನಾನು ಸೋಲಿಸ್ತೀನಿ ಅಂತ ನನ್ನ ಗುರಿ ಅನ್ನುವಂತ ರೀತಿ ಮಾತಾಡ್ತಾರೆ. ಇದು ಬಹಳ ದುರಹಂಕಾರದ ಮಾತಾಗುತ್ತೆ. ಗೆಲ್ಲಿಸೋರು ಸೋಲಿಸೋರು ಜನಗಳೇ ಹೋಗ್ತೇವೆ, ಯಾವುದೇ ನಾಯಕ ಅಲ್ಲ. ಹಾಗಾಗಿ ಇಡೀ ಡಬ್ಬ ತುಂಬಿರ್ತೀವ ನಾವು ಹೋಗಿ. ನಮ್ಮ ಒಂದು ಓಟು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟಿನ ಲಕ್ಷಾಂತರ ಓಟು ನಮ್ಮ ಕೈ ಕೊಟ್ಟಿಲ್ಲಪ್ಪ. ದಯಮಾಡಿ ಇಂಥ ದುರಂಕಾರದ ಮಾತಿನ ಬಿಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.